ಮಗ್ಗಿ ಪುಸ್ತಕ ಅಂತ ಒಂದು ಸಿನಿಮಾ ಬರ್ತಾ ಇದೆ. ಹರಿವರಾಸನಂ ಅವರು ತುಂಬ ಕಷ್ಟಪಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಯಶಸ್ ನಾಚಪ್ಪ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಪ್ರೊಡ್ಯೂಸರ್ ನಿರ್ಮಾಪಕರು ಯತಿರಾಜ್ ಸರ್ ಅವರು ನಿರ್ಮಾಪಕರಾಗಿದ್ದಾರೆ. ಈ ಮಗ್ಗಿ ಪುಸ್ತಕದಲ್ಲಿ ನಾನು 6 ಹಾಡುಗಳನ್ನು ಬರೆದಿದ್ದೇನೆ. ಶರಣಕುಮಾರ್ ಗಜೇಂದ್ರಗಡಂತ ಇಷ್ಟೆಲ್ಲ ಕಷ್ಟಪಟ್ಟು ಆ ಹೋಲ್ ಟೀಮ್ ಏನು ಮಾಡ್ತಾ ಇದೆ, ಹಗಲು ರಾತ್ರಿ ಅಂತೆ ಜಾತ್ರೆ ಅಲ್ದಾಡಿ ಆ ಸಿನಿಮಾದ ಪ್ರಚಾರ ಮಾಡ್ತಾ ಇದೆ. ಥಿಯೇಟ್ರ್ಗಳು ಸಿಗಬೇಕು, ಅವಕಾಶಗಳು ಸಿಗಬೇಕು, ಬದಲಾಗಬೇಕು. ಒಂದು ಶಿವಲೀಲಾ ಅಂಥೇಳಿ ಒಬ್ಬ ಮಂಗಳಮುಖಿ ಒಂದು ಸಿನಿಮಾ ಮಾಡಿದ್ದಾರೆ. 3 ಥಿಯೇಟ್ರ್ ಸಿಕ್ಕಿದೆ. ಎಲ್ಲಿ ಹೋಗಬೇಕು? ಹೊಸಬರು ಎಲ್ಲಿ ಹೋಗಬೇಕು ಸ್ವಾಮಿ? ಬದಲಾಗಬೇಕು. 0ಯಿಂದ ಬಂದಿರೋರು ತಿಳ್ಕೋಬೇಕು. 0ಯಿಂದ ಎಲ್ಲರೂ 0ಇಂದಲೇ ನಾವು ಹುಡ್ತಾನೆ ಬಂದಿರೋ 0ಇಂದನೇ ಬಂದಿರೋದು. ನಾವು ಏನೂ ಗೊತ್ತಿಲ್ಲ ನಮಗೆ ಜಗತ್ತಿಗೆ ಬಂದಾಗ ನಾವೇನು ಅಂತ, ಬಂದಾದ್ಮೇಲೆ ಗೊತ್ತಾಗಿದೆ ಈ ಜಗತ್ತು ಹಿಂಗೆ ಅಂತ. ಅದಕ್ಕೋಸ್ಕರ ನಾವು ಈ ಜಗತ್ತಿಂದ ಹೋಗೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ, ಇಲ್ಲೊಂದು ನಮ್ಮದೇ ಆಗಿರುವಂಥ ಹೆಸರನ್ನು ಅಜರಾಮರವಾಗಿ ಉಳಿಸೋಗ್ಬೇಕು. ಅದು 0ಇಂದ ಮಾತ್ರ ಸಾಧ್ಯ. 0 ಹಿಂದೆ ಒಂದು ಅಂಕಿ ಸೇರಬೇಕು. ಅದು ವೀಕ್ಷಕರು ಅನ್ನೋ ಒಂದು ಅಂಕಿ 0 ಎನ್ನುವ ಈ ಮಗ್ಗಿ ಪುಸ್ತಕಕ್ಕೆ ಸೇರಿಕೊಂಡ್ರೆ ಈ ಜೀವನ ಏನಾಗುತ್ತೆ ಅಂತಂದರೆ, ಆ ಮಗ್ಗಿ ಪುಸ್ತಕ ಹಿಟ್ಟಾಗುತ್ತೆ, ಕನ್ನಡ ಸಿನಿಮಾಗಳು ಗೆಲ್ಲುತ್ತೆ. ವೀಕ್ಷಕ ಬಾಂಧವರು, ನೀವು ಗೆಲ್ಲಿಸ್ತೀರಿ, ನೀವು ಹರಿಸ್ತೀರಿ, ನೀವು ಹಾರೈಸ್ತೀರಿ ಅನ್ನುವಂಥ ಆ ಆಶಾಭಾವನೆಯಿಂದ ಇಡೀ ಮಗ್ಗಿ ಪುಸ್ತಕದ ಹೋಲ್ ಟೀಮ್ ಕಾಯ್ತಾ ಇದೆ. ನೀವು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ. ಯಾಕಂದರೆ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾದ ಕಥೆ ಇದೆ. ಈ ಹೀರೋ ಯಾರು ಅಂತಂದರೆ ಕಥೆ. ಮೋಟಿವೇಶ್ನಲ್ ಸಾಂಗ್ ಇದೆ, ತಾಯಿ ಹಾಡು, ತಂದೆ ಹಾಡು, ಮೋಟಿವೇಶ್ನಲ್ ಸಾಂಗ್ಸು ಏನೋ ಒಂದಲ್ಲ ಎರಡಲ್ಲ. ಈ ಮೋಟಿವೇಶ್ನಲ್ ಸಾಂಗ್ ಒಂದಿದೆ, ಭಾಳ ಅದ್ಭುತವಾಗಿದೆ. ಮುಗಿಲೊಂದು ಚಂದ್ರಮ್ಮನ ದೀಪಾನ ಬೆಳಗೈತೆ, ಏನು ಅದ್ಭುತವಾಗಿದೆ. ಅದಕ್ಕೆ ನೀವು ಬಂದು ನೋಡಿ, ಹೊಸಬರಿಗೆ ಅವಕಾಶ ಕೊಡಿ. ಆ ತಾಯಿ ಕೃಪೆ ಸದಾಕಾಲ, ಜಗನ್ಮಾತೆ ಕೃಪೆ ಎಲ್ಲರಿಗೂ ಇರಲಿ. ಹೊಸ ಸಿನಿಮಾಗಳು, ನಮ್ಮ ಕನ್ನಡದ ಹೊಸ ಸಿನಿಮಾಗಳು ಗೆಲ್ಲಿ ಅಂತ ಆ ಜಗನ್ಮಾತೆಯನ್ನು, ಆ ಚಾಮುಂಡೇಶ್ವರಿ ಹತ್ರ ಬೇಡ್ತಾ ನಾನು ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ.